ಸನ್ಮಾನ್ಯ ಜಮೀರ್ ಅಹಮದ್ ಅವರು ನನಗೆ ಪ್ರಧಾನಮಂತ್ರಿ ಅನುಮತಿ ಕೊಟ್ಟರೆ ನಾನು ಬಾಂಬ್ ಕಟ್ಕೊಂಡು ಹೋಗ್ತೀನಿ, ಯುದ್ಧಕ್ಕೂ ತಯಾರಿದ್ದೀನಿ ಅಂತ ಹೇಳಿದ್ದಾರೆ. ಐ ಲೈಕ್ ಹಿಸ್ ಸ್ಪಿರಿಟ್. ಅವರ ಮಾತುಗಳನ್ನು, ಭಾವನೆಗಳನ್ನು ನಾನು ಪಾಸಿಟಿವ್ ಆಗೇ ತಗೊಳ್ತೀನಿ. ಸ್ವಾಮಿ, ನೀವು ಪಾಕಿಸ್ತಾನಕ್ಕೆ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರು ಸಮರ್ಥರಿದ್ದಾರೆ. ಇಲ್ಲಿದ್ದಾರಲ್ಲ ದೇಶದ್ರೋಹಿಗಳು, ವಿಧಾನಸೌಧದೊಳಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ನಲ್ಲ, ಅವನನ್ನು ಹೊಡೆಯೋಕ್ಕೆ ನಿಮ್ಮಂಥವ್ರು ಬೇಕು. ಅವ್ರುಗಳನ್ನು ಹೊಡೆಯೋಕ್ಕೆ ಇಲ್ಲಿದ್ದು ಪಾಕಿಸ್ತಾನದ ಕುನ್ನಿಗಳ ಥರ ವರ್ತನೆ ಮಾಡ್ತಾರಲ್ಲ, ಅವರಿಗೆ ಬಡಿಯೋಕ್ಕೆ ಜಮೀರ್ ಅಹಮದ್ ಬೇಕು ನಮಗೆ. ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರ ಸಾಮರ್ಥ್ಯ ಇದೆ. ಇಲ್ಲಿರುವ ದೇಶದ್ರೋಹಿಗಳಿದ್ದಾರಲ್ಲ, ಆ ದ್ರೋಹಿಗಳ ವಿರುದ್ಧ ಯುದ್ಧ ಮಾಡೋಕ್ಕೆ ಬೇಕು. DJ ಹಳ್ಳಿ, KJ ಹಳ್ಳಿಗೆ ಊರಿಗೆ ಬೆಂಕಿ ಹಾಕ್ತವರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಆ ನಾಯಿಗಳಿಗೆ ಬಡಿಯೋಕ್ಕೆ ಬೇಕು ಜಮೀರ್ ಅಹಮದ್ ತರದವರು. ಆ ದುರ್ದೈವ ಸಂಗತಿ ಏನು ಅಂದರೆ, ಆ DJ ಹಳ್ಳಿ, KJ ಹಳ್ಳಿ ಕೇಸ್ನಲ್ಲಿ ಜಮೀರ್ ಅಹಮದ್ ಅವ್ರ ಹೆಸರು ಕೇಳಿಬಂದಿತ್ತು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇವ್ರ ಹೆಸರು ಕೇಳಿಬಂದಿತ್ತು. ಇಲ್ಲಿದ್ದಾರಲ್ಲ ಪಾಕಿಸ್ತಾನದಿಂದ ಅಕ್ರಮ ನುಸುಳುಕೋರರು, ಇಲ್ಲಿದ್ದಾರಲ್ಲ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು, ಅವ್ರನ್ನ ಹೊರಗಾಕಿ ಸಾಕು. ನೀವು ಅವ್ರನ್ನ ಹೊರಗಾಕಿ, ಒಬ್ಬ ಮಂತ್ರಿಯಾಗಿ ಆ ಕೆಲಸ ಮಾಡಿ ನೀವು. ಮತ್ತು ಈಗ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕವಾಗಿ, ಹದೀಸ್ನಲ್ಲಿ, ಆಯಾತ್ನಲ್ಲಿ ಅನ್ಯ ದೇವರುಗಳ ಬಗ್ಗೆ ಇರುವ ದ್ವೇಷದ ಭಾವನೆ, ಅನ್ಯ ಧರ್ಮದ ಬಗ್ಗೆ ಇರುವಂಥ ದ್ವೇಷದ ಭಾವನೆ, ಅದನ್ನು ತೆಗೆದುಹಾಕಿಸಿ. ನೀವು ಅಲ್ಲೇನು ಮಾಡಲೇಬೇಡಿ, ಅಲ್ಲೇನೂ ಮಾಡಬೇಡಿ, ನೀವು ಅದನ್ನು ತೆಗೆಸಾಕಿ ಸಾಕು. ಕಾಫಿರ್ ಅಂದರೆ ಯಾರು, ಏನು ಹೇಳುತ್ತೆ ಕುರಾನ್ ಬಗ್ಗೆ, ಅದು ಸ್ವಲ್ಪ ಬೆಳಚೆಲ್ಲಿ. ಅಲ್ಲಾಹನನ್ನು ಹೊರತುಪಡಿಸಿ ಉಳಿದ ದೇವರ ಬಗ್ಗೆ ಕುರಾನ್ ಏನು ಹೇಳುತ್ತೆ, ಅದು ಸ್ವಲ್ಪ ಬೆಳಕು ಚೆಲ್ಲಿ. ಅದನ್ನು ಬದಲಾಯಿಸ್ತಾ ಇದ್ದರೆ ದ್ವೇಷ ಹೆಂಗೆ ದೂರ ಆಗುತ್ತೆ? ನೋಡಿ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ. ನನ್ನ ಧರ್ಮ ಹೇಳುತ್ತೆ ದೇವನೊಬ್ಬ ನಾಮ ಹಲವು. ನನಗೆ ಅಲ್ಲ ಹೆಚ್ಚಾಗದೇ ಇಲ್ಲ, ಅಲ್ಲನೂ ದೇವರು ಅಂತ ಒಪ್ಕೊಳ್ತೀನಿ. ಕುರಾನ್ ಅದನ್ನು ಹೇಳುತ್ತಾ ದೇವನೊಬ್ಬ ನಾಮ ಹಲವು ಅಂಥೇಳಿ? ಉಳಿದ ದೇವರ ಬಗ್ಗೆ ಸಹಿಷ್ಣುತೆ ಇದೆಯಾ? ಸಮಭಾವ ಇದೆಯಾ? ಆ ಸಮಭಾವ ತಂದುಬಿಟ್ರೆ ಬರೀ ಭಾರತದಲ್ಲ, ಜಗತ್ತಿನಲ್ಲೇ ಭಯೋತ್ಪಾದನೆ ಕೊನೆ ಆಗುತ್ತೆ. ನಿಮಗೆ ನಿಜವಾಗಲೂ ಭಯೋತ್ಪಾದನೆ ದೂರ ಆಗಬೇಕು ಅಂತಿದ್ರೆ ಮತೀಯ ದ್ವೇಷ, ಧರ್ಮದ್ವೇಷ ಇರುವಂಥದನ್ನು ದೂರ ಮಾಡೋದಕ್ಕೆ ಧ್ವನಿ ಎತ್ತಿ. ಆಗ ನೀವು ನಿಜವಾದ ಮಾನವತಾವಾದಿ ಆಗ್ತೀರಿ. ಧರ್ಮದ್ವೇಷವನ್ನು ಮದ್ರಸಾಗಳಲ್ಲಿ ಕಲಿಸ್ಕೊಡ್ತಾ ನಾವು ಭಯೋತ್ಪಾದಕರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಭಯೋತ್ಪಾದಕರು ತಯಾರೆಲ್ಲ ಆಗ್ತಾ ಇದ್ದಾರೆ? ಯಾರು ತಯಾರು ಮಾಡ್ತಿದ್ದಾರೆ? ಯಾತಕ್ಕಾಗಿ ತಯಾರು ಮಾಡ್ತಿದ್ದಾರೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್? ಜೆಹಾದ್ ಅರ್ಥ ಏನು? ಯಾರ ವಿರುದ್ಧ ಜೆಹಾದು? ಇದು ಈ ದ್ವೇಷ ಇದೆಯಲ್ಲ, ಅದನ್ನು ಕೊನೆಗಾಣಿಸೋದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ಆ ಪ್ರಯತ್ನ ಮಾಡಿ ಹೊರಗಾಕಿ ಇಲ್ಲಿರುವ ಪಾಕಿಸ್ತಾನದವ್ರನ್ನ, ಬಾಂಗ್ಲಾದೇಶದವ್ರನ್ನ. ಅದು ನಿಮ್ಮ ಸರ್ಕಾರದ ಕರ್ತವ್ಯ. ಎಚ್ಚರ ವಹಿಸಬೇಕು. ನಾನು ಹೇಳಿದ ರೀತಿಯಲ್ಲಿ ನನಗೆ ಹೊರಗಿನ ಶತ್ರುಗಳ ಬಗ್ಗೆ ನನಗೇನು ಭಯ ಇಲ್ಲ. ನಮ್ಮ ಸೈನ್ಯ 62ರ ಯುದ್ಧ ಹೊರತುಪಡಿಸಿ ಇನ್ನೆಲ್ಲ ಸಂದರ್ಭಗಳಲ್ಲಿ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ. 62ರಲ್ಲಿ ಅವತ್ತಿನ ಪ್ರಧಾನಮಂತ್ರಿಗಳು, ಅವತ್ತಿನ ರಕ್ಷಣಾ ಸಚಿವರ ಮೂರ್ಖತನದಿಂದಾಗಿ ನಾವು ಭಾರತದ ಭೂಭಾಗವನ್ನು ಕಳ್ಕೊಂಡ್ವಿ, ಸೋಲನ್ನು ಅನುಭವಿಸಬೇಕಾಯ್ತು. ಸೈನಿಕರ ಸಾಮರ್ಥ್ಯದಿಂದ ಅಲ್ಲ, ಮೂರ್ಖತನದಿಂದ. ಯುದ್ಧಕ್ಕೆ ಸಿದ್ಧತೆಯನ್ನೇ ಮಾಡದೆ, ಹಿಂದಿ ಚೀನಿ ಬಾಯಿ ಅಂತ ಹೇಳ್ಕೊಳ್ತಾ ಅವರಿಗೆ ಬೂಟ್ಸೇ ಕೊಡದೆ, ಗನ್ನೇ ಕೊಡದೆ, ಮದ್ದುಗುಂಡುಗಳೇ ಸರಬರಾಜು ಮಾಡದೆ, ಆಹಾರವನ್ನೇ ಸರಬರಾಜು ಮಾಡದೆ, ಸೈನಿಕರ ಬಲಿ ತಗೊಂಡಿದ್ದು ಮಾತ್ರ ಅಲ್ಲ, 48,000 ಚದರ ಮೈಲಿ ಜಾಗವನ್ನು ಚೈನಾಕ್ಕೆ ಕಬ್ಜಾ ಮಾಡ್ಕೊಳ್ಳೋಕೆ ಬಿಟ್ಕೊಟ್ಬಿಟ್ರು. ಅದು ಬಿಟ್ಟರೆ 48ರ ಯುದ್ಧ, 65ರ ಯುದ್ಧ,
71 ಯುದ್ಧ, ಈ ಕಾರ್ಗಿಲ್ ಯುದ್ಧ, ಈ ಎಲ್ಲ ಸಂದರ್ಭಗಳಲ್ಲಿ ಸೈನ್ಯ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ. ಆದರೆ ಅಪಾಯ ಇರೋದು ಒಳಗಿನ ದ್ರೋಹಿಗಳು. ಆ ಒಳಗಿನ ದ್ರೋಹಿಗಳ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕು. ಮಾಕ್ ಡ್ರಿಲ್ಲು ಒಳಗಿನ ದ್ರೋಹಿಗಳ ಚಲನವಲನಗಳ ಬಗ್ಗೆ ಗಮನ ಹರಿಸಿ ಸಂಶಯಾಸ್ಪದವಾಗಿ ನಡ್ಕೊಳ್ತಕ್ಕಂಥ ದೇಶದ್ರೋಹದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥವರ ಬಗ್ಗೆ ಎಚ್ಚರ ವಹಿಸಿ ಮಾಹಿತಿ ಕೊಡುವ ರೀತಿಯಲ್ಲಿ ನಾಗರಿಕರನ್ನು ಸಿದ್ಧಪಡಿಸಬೇಕಾದ ಅವಶ್ಯಕತೆ ಇದೆ. ಇದೇ ಸಂದರ್ಭದಲ್ಲಿ ಭಾಷೆ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಜಗಳ ಹಚ್ಚುವ ದ್ರೋಹಿಗಳ ವಿರುದ್ಧ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಹಾಗೆ ಎಚ್ಚರ ವಹಿಸಿದರೆ ನಮ್ಮ ಸೈನಿಕರು ಈ ಯುದ್ಧವನ್ನು ಗೆದ್ದುಕೊಡ್ತಾರೆ. ಯಾವತ್ತು ಯುದ್ಧ ನಡೆದರೂ ನಮ್ಮ ಸೈನಿಕರು ಗೆದ್ದುಕೊಡ್ತಾರೆ. ಸೋತ್ರೆ ಈ ದ್ರೋಹಿಗಳು ಕಾರಣ ಆಗ್ತಾರೆ. ಹಾಗಾಗಿ ದ್ರೋಹಿಗಳನ್ನು ಮಟ್ಟ ಹಾಕಿದರೆ 100ಕ್ಕೆ 100 ವಿಜಯ ನಿಶ್ಚಿತ. ಸನ್ಮಾನ್ಯ ಜಮೀರ್ ಅಹಮದ್ ಅವರು ನನಗೆ ಪ್ರಧಾನಮಂತ್ರಿ ಅನುಮತಿ ಕೊಟ್ಟರೆ ನಾನು ಬಾಂಬ್ ಕಟ್ಕೊಂಡು ಹೋಗ್ತೀನಿ, ಯುದ್ಧಕ್ಕೂ ತಯಾರಿದ್ದೀನಿ ಅಂತ ಹೇಳಿದ್ದಾರೆ. ಐ ಲೈಕ್ ಹಿಸ್ ಸ್ಪಿರಿಟ್. ಅವರ ಮಾತುಗಳನ್ನು, ಭಾವನೆಗಳನ್ನು ನಾನು ಪಾಸಿಟಿವ್ ಆಗೇ ತಗೊಳ್ತೀನಿ. ಸ್ವಾಮಿ, ನೀವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರು ಸಮರ್ಥರಿದ್ದಾರೆ. ಇಲ್ಲಿದ್ದಾರಲ್ಲ ದೇಶದ್ರೋಹಿಗಳು, ವಿಧಾನಸೌಧದೊಳಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ನಲ್ಲ, ಅವನನ್ನು ಹೊಡೆಯೋಕ್ಕೆ ನಿಮ್ಮಂಥವ್ರು ಬೇಕು. ಅವ್ರುಗಳನ್ನು ಹೊಡೆಯೋಕ್ಕೆ ಇಲ್ಲಿದ್ದು ಪಾಕಿಸ್ತಾನದ ಕುನ್ನಿಗಳ ಥರ ವರ್ತನೆ ಮಾಡ್ತಾರಲ್ಲ, ಅವರಿಗೆ ಬಡಿಯೋಕ್ಕೆ ಜಮೀರ್ ಅಹಮದ್ ಬೇಕು. ನಮಗೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರ ಸಾಮರ್ಥ್ಯ ಇದೆ. ಇಲ್ಲಿರುವ ದೇಶದ್ರೋಹಿಗಳಿದಾರಲ್ಲ, ಆ ದ್ರೋಹಿಗಳ ವಿರುದ್ಧ ಯುದ್ಧ ಮಾಡೋಕ್ಕೆ ಬೇಕು. DJ ಹಳ್ಳಿ, KJ ಹಳ್ಳಿಗೆ ಊರಿಗೆ ಬೆಂಕಿ ಹಾಕ್ತವರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಆ ನಾಯಿಗಳಿಗೆ ಬಡಿಯೋಕ್ಕೆ ಬೇಕು ಜಮೀರ್ ಅಹಮದ್ ತರದವರು. ಆ ದುರ್ದೈವ ಸಂಗತಿ ಏನು ಅಂದರೆ, ಆ DJ ಹಳ್ಳಿ, KJ ಹಳ್ಳಿ ಕೇಸ್ನಲ್ಲಿ ಜಮೀರ್ ಅಹಮದ್ ಅವ್ರ ಹೆಸರು ಕೇಳಿಬಂದಿತ್ತು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇವ್ರ ಹೆಸರು ಕೇಳಿಬಂದಿತ್ತು. ಇಲ್ಲಿದ್ದಾರಲ್ಲ ಪಾಕಿಸ್ತಾನದಿಂದ ಅಕ್ರಮ ನುಸುಳುಕೋರರು, ಇಲ್ಲಿದ್ದಾರಲ್ಲ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು, ಅವ್ರನ್ನ ಹೊರಗಾಕಿ ಸಾಕು. ನೀವು ಅವ್ರನ್ನ ಹೊರಗಾಕಿ, ಒಬ್ಬ ಮಂತ್ರಿಯಾಗಿ ಆ ಕೆಲಸ ಮಾಡಿ ನೀವು. ಮತ್ತು ಈಗ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕವಾಗಿ, ಹದೀಸ್ನಲ್ಲಿ, ಆಯಾತ್ನಲ್ಲಿ ಅನ್ಯ ದೇವರುಗಳ ಬಗ್ಗೆ ಇರುವ ದ್ವೇಷದ ಭಾವನೆ, ಅನ್ಯ ಧರ್ಮದ ಬಗ್ಗೆ ಇರುವಂಥ ದ್ವೇಷದ ಭಾವನೆ, ಅದನ್ನು ತೆಗೆದುಹಾಕಿಸಿ. ನೀವು ಅಲ್ಲೇನೂ ಮಾಡಲೇಬೇಡಿ, ಅಲ್ಲೇನೂ ಮಾಡಬೇಡಿ, ನೀವು ಅದನ್ನು ತೆಗೆಸಾಕಿ ಸಾಕು. ಕಾಫಿರ್ ಅಂದರೆ ಯಾರು, ಏನು ಹೇಳುತ್ತೆ ಕುರಾನ್ ಬಗ್ಗೆ, ಅದು ಸ್ವಲ್ಪ ಬೆಳಕು ಚೆಲ್ಲಿ. ಅಲ್ಲಾಹನನ್ನು ಹೊರತುಪಡಿಸಿ ಉಳಿದ ದೇವರ ಬಗ್ಗೆ ಕುರಾನ್ ಏನು ಹೇಳುತ್ತೆ, ಅದು ಸ್ವಲ್ಪ ಬೆಳಕು ಚೆಲ್ಲಿ. ಅದನ್ನು ಬದಲಾಯಿಸ್ತಾ ಇದ್ದರೆ ದ್ವೇಷ ಹೆಂಗೆ ದೂರ ಆಗುತ್ತೆ? ನೋಡಿ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ. ನನ್ನ ಧರ್ಮ ಹೇಳುತ್ತೆ ದೇವನೊಬ್ಬ ನಾಮ ಹಲವು. ನನಗೆ ಅಲ್ಲ ಹೆಚ್ಚಾಗದೇ ಇಲ್ಲ, ಅಲ್ಲನೂ ದೇವರು ಅಂತ ಒಪ್ಕೊಳ್ತೀನಿ. ಕುರಾನ್ ಅದನ್ನು ಹೇಳುತ್ತಾ ದೇವನೊಬ್ಬ ನಾಮ ಹಲವು ಅಂಥೇಳಿ? ಉಳಿದ ದೇವರ ಬಗ್ಗೆ ಸಹಿಷ್ಣುತೆ ಇದೆಯಾ? ಸಮಭಾವ ಇದೆಯಾ? ಆ ಸಮಭಾವ ತಂದುಬಿಟ್ರೆ ಬರೀ ಭಾರತದಲ್ಲ, ಜಗತ್ತಿನಲ್ಲೇ ಭಯೋತ್ಪಾದನೆ ಕೊನೆ ಆಗುತ್ತೆ. ನಿಮಗೆ ನಿಜವಾಗಲೂ ಭಯೋತ್ಪಾದನೆ ದೂರ ಆಗಬೇಕು ಅಂತಿದ್ರೆ ಮತೀಯ ದ್ವೇಷ, ಧರ್ಮದ್ವೇಷ ಇರುವಂಥದನ್ನು ದೂರ ಮಾಡೋದಕ್ಕೆ ಧ್ವನಿ ಎತ್ತಿ. ಆಗ ನೀವು ನಿಜವಾದ ಮಾನವತಾವಾದಿ ಆಗ್ತೀರಿ. ಧರ್ಮದ್ವೇಷವನ್ನು ಮದ್ರಸಾಗಳಲ್ಲಿ ಕಲಿಸ್ಕೊಡ್ತಾ ನಾವು ಭಯೋತ್ಪಾದಕರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಭಯೋತ್ಪಾದಕರು ತಯಾರೆಲ್ಲಾಗ್ತಾ ಇದ್ದಾರೆ? ಯಾರು ತಯಾರು ಮಾಡ್ತಿದ್ದಾರೆ? ಯಾತಕ್ಕಾಗಿ ತಯಾರು ಮಾಡ್ತಿದ್ದಾರೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್? ಜೆಹಾದ್ ಅರ್ಥ ಏನು? ಯಾರ ವಿರುದ್ಧ ಜೆಹಾದು? ಇದು ಈ ದ್ವೇಷ ಇದೆಯಲ್ಲ, ಅದನ್ನು ಕೊನೆಗಾಣಿಸೋದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ಆ ಪ್ರಯತ್ನ ಮಾಡಿ. ಹೊರಗಾಕಿ ಇಲ್ಲಿರುವ ಪಾಕಿಸ್ತಾನದವ್ರನ್ನ, ಬಾಂಗ್ಲಾದೇಶದವ್ರನ್ನ, ಅದು ನಿಮ್ಮ ಸರ್ಕಾರದ ಕರ್ತವ್ಯ. ಎಚ್ಚರ ವಹಿಸಬೇಕು. ನಾನು ಹೇಳಿದ ರೀತಿಯಲ್ಲಿ
ನನಗೆ ಹೊರಗಿನ ಶತ್ರುಗಳ ಬಗ್ಗೆ ನನಗೇನು ಭಯ ಇಲ್ಲ. ನಮ್ಮ ಸೈನ್ಯ 62ರ ಯುದ್ಧ ಹೊರತುಪಡಿಸಿ ಇನ್ನೆಲ್ಲ ಸಂದರ್ಭಗಳಲ್ಲಿ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ. 62ರಲ್ಲಿ ಅವತ್ತಿನ ಪ್ರಧಾನಮಂತ್ರಿಗಳು, ಅವತ್ತಿನ ರಕ್ಷಣಾ ಸಚಿವರ ಮೂರ್ಖತನದಿಂದಾಗಿ ನಾವು ಭಾರತದ ಭೂಭಾಗವನ್ನು ಕಳ್ಕೊಂಡ್ವಿ, ಸೋಲನ್ನು ಅನುಭವಿಸಬೇಕಾಯ್ತು. ಸೈನಿಕರ ಸಾಮರ್ಥ್ಯದಿಂದ ಅಲ್ಲ, ಮೂರ್ಖತನದಿಂದ. ಯುದ್ಧಕ್ಕೆ ಸಿದ್ಧತೆಯನ್ನೇ ಮಾಡದೆ, ಹಿಂದಿ ಚೀನಿ ಬಾಯಿ ಅಂತ ಹೇಳ್ಕೊಳ್ತಾ ಅವರಿಗೆ ಬೂಟ್ಸೇ ಕೊಡದೆ, ಗನ್ನೇ ಕೊಡದೆ, ಮದ್ದುಗುಂಡುಗಳೇ ಸರಬರಾಜು ಮಾಡದೆ, ಆಹಾರವನ್ನೇ ಸರಬರಾಜು ಮಾಡದೆ, ಸೈನಿಕರು ಬಲಿ ತಗೊಂಡಿದ್ದು ಮಾತ್ರ ಅಲ್ಲ, 48,000 ಚದರ ಮೈಲಿ ಜಾಗವನ್ನು ಚೈನಾಕ್ಕೆ ಕಬ್ಜಾ ಮಾಡ್ಕೊಳ್ಳೋಕೆ ಬಿಟ್ಕೊಟ್ಬಿಟ್ರು. ಅದು ಬಿಟ್ಟರೆ 48ರ ಯುದ್ಧ, 65ರ ಯುದ್ಧ, 71ರ ಯುದ್ಧ, ಈ ಕಾರ್ಗಿಲ್ ಯುದ್ಧ, ಈ ಎಲ್ಲ ಸಂದರ್ಭಗಳಲ್ಲಿ ಸೈನ್ಯ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ. ಆದರೆ ಅಪಾಯ ಇರೋದು ಒಳಗಿನ ದ್ರೋಹಿಗಳು. ಆ ಒಳಗಿನ ದ್ರೋಹಿಗಳ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕು. ಮಾಕ್ ಡ್ರಿಲ್ಲು ಒಳಗಿನ ದ್ರೋಹಿಗಳ ಚಲನವಲನ ಬಗ್ಗೆ ಗಮನ ಹರಿಸಿ ಸಂಶಯಾಸ್ಪದವಾಗಿ ನಡ್ಕೊಳ್ತಕ್ಕಂಥ ದೇಶದ್ರೋಹದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥವರ ಬಗ್ಗೆ ಎಚ್ಚರ ವಹಿಸಿ ಮಾಹಿತಿ ಕೊಡುವ ರೀತಿಯಲ್ಲಿ ನಾಗರಿಕರನ್ನು ಸಿದ್ಧಪಡಿಸಬೇಕಾದ ಅವಶ್ಯಕತೆ ಇದೆ. ಇದೇ ಸಂದರ್ಭದಲ್ಲಿ ಭಾಷೆ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಜಗಳ ಹಚ್ಚುವ ದ್ರೋಹಿಗಳ ವಿರುದ್ಧ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಹಾಗೆ ಎಚ್ಚರ ವಹಿಸಿದರೆ ನಮ್ಮ ಸೈನಿಕರು ಈ ಯುದ್ಧವನ್ನು ಗೆದ್ದುಕೊಡ್ತಾರೆ. ಯಾವತ್ತು ಯುದ್ಧ ನಡೆದರೂ ನಮ್ಮ ಸೈನಿಕರು ಗೆದ್ದುಕೊಡ್ತಾರೆ. ಸೋತ್ರೆ ಈ ದ್ರೋಹಿಗಳು ಕಾರಣ ಆಗ್ತಾರೆ. ಹಾಗಾಗಿ ದ್ರೋಹಿಗಳನ್ನು ಮಟ್ಟ ಹಾಕಿದರೆ 100ಕ್ಕೆ 100 ವಿಜಯ ನಿಶ್ಚಿತ.